ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದಂಥ ಪರಿಹಾರ ಸೋಮವಾರ ಶಿವಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು. ಅದರ ಜೊತೆ ನಮಗೆ ಅಷ್ಟಮಿ ಬಂದಿದೆ. ಅಷ್ಟಮಿ ಅಂದರೆ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು. ಕಾಲಭೈರವನಿಗೆ ಪೂಜಿಸುವಂಥ ದಿನ ಅಂತ ಹೇಳ್ತೀವಿ. ಕಾಲಭೈರವ ಬೇರೆ ಯಾರೂ ಅಲ್ಲ, ಶಿವಸ್ವಾಮಿಯ ಮತ್ತೊಂದು ಸ್ವರೂಪ ಆಗಿರುವಂಥದ್ದು. ಅದಕ್ಕೆ ಶಿವಾಲಯಗಳಲ್ಲೂ ಕೂಡ ಒಂದು ಜಾಗದಲ್ಲಿ ಈ ರೀತಿ ಕಾಲಭೈರವನ ಪ್ರತಿರೂಪ ಅನ್ನೋದು ಇರುತ್ತೆ. ನಿಮಗೆ ಆ ಪ್ರತಿಮೆ ಇದ್ದರೆ ಪೂಜೆ ಮಾಡ್ಕೊಂಡು ಬರಬಹುದು. ಕಾಲಭೈರವನು ಕಾಲವನ್ನು ನಿರ್ಣಯಿಸುವಂಥವನು. ಅದಕ್ಕೆ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಕಾಲಭೈರವನ ದೇವಸ್ಥಾನಕ್ಕೆ ನೀವು ಹೋಗಿ ಕಾಳು ಮೆಣಸು ಇರುತ್ತಲ್ವ, ಬ್ಲ್ಯಾಕ್ ಪೆಪ್ಪರ್, ಅದನ್ನು ಹಾಕಿ ದೀಪ ಹಚ್ಚಿ ಬರೋದ್ರಿಂದ ಎಷ್ಟೋ ಜನಕ್ಕೆ ಶತ್ರುಗಳ ಭಯ ಇರುತ್ತೆ. ಶತ್ರುಗಳು ನಮಗೆ ಏನಾದರೂ ತೊಂದರೆ ಕೊಡ್ತಾರೆ, ನಮ್ಮ ಅಭಿವೃದ್ಧಿಗೆ ಅವರು ಸಮಸ್ಯೆಗಳನ್ನು ತಂದೊಡ್ತಾ ಇದ್ದಾರೆ, ಅವರಿಂದನೇ ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ, ಈ ಥರ ನಾವು ಏನಾದರೂ ಅಂದ್ಕೊಂಡಿದ್ರೆ ಅಥವಾ ಅದು ನಿಜ ಆಗಿದ್ದರೆ ಈ ರೀತಿ ದೀಪಾರಾಧನೆ ಮಾಡಬಹುದು. ಅಥವಾ ನೀವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅನುಕೂಲ ಆಗಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಕೂಡ ನೀವು ಈ ರೀತಿಯ ದೀಪಕ್ಕೆ ಕಾಳು ಮೆಣಸನ್ನು ಒಂದಷ್ಟು ಹಾಕಿ ಸಂಕಲ್ಪ ಮಾಡ್ಕೊಳ್ಳಿ. ಅಷ್ಟಮಿಯ ದಿನ ಕಾಳು ಮೆಣಸಿನ ದೀಪಾರಾಧನೆ ತುಂಬ ಶಕ್ತಿದಾಯಕವಾಗಿರುತ್ತೆ. ಸೋಮವಾರ ವಿಶೇಷವಾಗಿ ಬಂದಿರೋದ್ರಿಂದ ಇದನ್ನು ಮಾಡಿ ಮಾರನೇ ದಿನ ನೀವು ಅದನ್ನು ತೆಗೆದು ಹಾಕಬಹುದು. ಅಷ್ಟಮಿ ಅಂದಾಗ ನಾವು ದುರ್ಗಾದೇವಿಯನ್ನು ಕೂಡ ಆರಾಧನೆ ಮಾಡ್ತೀವಿ. ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ಕೊಂಡು ಬರಬಹುದು ಅಥವಾ ನಿಂಬೆಹಣ್ಣಿನ ಹಾರವನ್ನು ಹಾಕಿ ಬರಬಹುದು ಸ್ನೇಹಿತರೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಲ್ರಿಗೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ, ಅವ್ರು ಕಂಡ ಕನಸು ನನಸಾಗುತ್ತೆ, ಮನೆಯಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುವಂತೆ ಸರಾಗವಾಗಿ ಸಾಗುತ್ತೆ. ಯಾಕಂದರೆ ನಾವು ಏನೋ ಒಂದು ಜೀವನ ನಡೀತಾ ಇದೆ ಅಂದ್ಕೊಳ್ತೀವಿ, ಸಮಸ್ಯೆಗಳು ತಾನಾಗೆ ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ. ಆ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಸೋಮವಾರ ಅಷ್ಟಮಿ ಮನೆಗಳನ್ನು ಕ್ಲೀನ್ ಮಾಡಿಕೊಂಡು ಹತ್ತಿರದಲ್ಲೇ ನಿಮಗೆ ಶಿವಾಲಯ ಇದ್ದರೆ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ, ಅಭಿಷೇಕವನ್ನು ಮಾಡ್ಕೊಳ್ತಾ ಬಂದಾಗ ನಿಮ್ಮ ಶಕ್ತಿಯ ಅನುಸಾರ ನೀವು ಯಾವ ಅಭಿಷೇಕವಾದರೂ ಮಾಡ್ಕೊಳ್ಬಹುದು. ನಮಗೆ ಜಲಾಭಿಷೇಕ ಅನ್ನುವಂಥದ್ದು ಎಲ್ಲ ಕಾಲದಲ್ಲೂ ಕೂಡ ಸೂಕ್ತವಾಗಿರುತ್ತೆ. ಎಲ್ರಿಗೂ ಕೂಡ ಒಂದು ಬೇಗನೆ ಮಾಡಿಕೊಳ್ಳುವಂಥ ಅನುಕೂಲ ಇರೋದರಿಂದ ಜಲಾಭಿಷೇಕ ಮಾಡ್ಕೊಳ್ತಾ ಬಂದಾಗ ದೋಷಗಳಿಂದ ಮುಕ್ತಿ ಹೊಂದಬಹುದು. ಮುಖ್ಯವಾಗಿ ಶನಿ ದೋಷಗಳಿಂದ ಪಾರಾಗಬಹುದು ಹಾಗೂ ನೆಮ್ಮದಿಯ ಜೀವನ ಅನ್ನುವಂಥದ್ದು ಸಿಗುತ್ತೆ. ಸಾಲದಿಂದ ಜಾಸ್ತಿ ಜನ ಈಗಿನ ಒಂದು ಕಾಲದಲ್ಲಿ ಸಮಸ್ಯೆಗಳು ತುಂಬ ಹಣಕಾಸಿಗೆ ಸಂಬಂಧಪಟ್ಟಂಥದ್ದೇ ಆಗಿರುತ್ತೆ. ಪ್ರತಿಯೊಂದಕ್ಕೂ ಕೂಡ ನಮಗೆ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ದುಡ್ಡನ್ನು ಯಾವ ಥರ ನಾವು ಪಡ್ಕೊಳ್ಬೇಕು, ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ, ಬಡ್ಡಿ ಕಟ್ಟೋದಕ್ಕಾಗ್ತಾ ಇಲ್ಲ, ದಿಕ್ಕೇ ತೋಚ್ತಾ ಇಲ್ಲ ಅನ್ನುವಂಥವರು ಈ ರೀತಿಯ ಈಗ ತಿಳಿಸುವಂಥ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಅಷ್ಟಮಿಯ ದಿನ 8 ದಿಕ್ಕುಗಳಿಂದ ಬರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸಬಹುದು. ಪ್ರದೋಷದ ಸಮಯ ಸೋಮವಾರ ಅನ್ನುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಸೋಮವಾರ ಪ್ರದೋಷದ ಸಮಯದಲ್ಲಿ ನೀವು ದೀಪಾರಾಧನೆಗೆ ನೀವು ದೀಪ ಹಚ್ಚಿದಾಗ ಲವಂಗಗಳನ್ನು ಹಾಕಿ ಸ್ನೇಹಿತರೆ, ಮೊಗ್ಗಿರುವಂಥ ಲವಂಗಗಳನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ಆ ದೀಪ ಬೆಳಗ್ತಾ ಇರುತ್ತಲ್ವ, ಆಗ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ. ಸಕಾರಾತ್ಮಕವಾಗಿರುವಂಥದ್ದನ್ನು ಮನೆ ಒಳಗಡೆ ಬರುವಂತೆ ಪ್ರವೇಶ ಆಗುವಂತೆ ಇದು ಸೂಚಿಸುತ್ತೆ. ಮುಖ್ಯವಾಗಿ ಲವಂಗಗಳನ್ನು ಹಾಕಿ ದೀಪಾರಾಧನೆ ಮಾಡಿ. ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದಾಗಿದ್ದರೆ ₹1 ಕಾಯಿನ್ ಇರುತ್ತಲ್ವ, ಅದನ್ನು ತೊಳೆದು ದೀಪಕ್ಕೆ ಹಾಕಿ ಈ ಥರ ಹಾಕಿ ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ದುಡ್ಡು ಹುಡುಕೊಂಡು ಬರುತ್ತೆ, ಸಮಸ್ಯೆಗಳು ಕಡಿಮೆ ಆಗುತ್ತೆ, ಧನಾಕರ್ಷಣೆ ಆಗುತ್ತೆ, ಹಣವನ್ನು ನಾವು ಕೂಡಿಡುವಂತೆ ನಾವೇ ಪ್ಲ್ಯಾನ್ ಮಾಡಿಕೊಳ್ಳುವಂಥ ಅವಕಾಶಗಳು ನಮಗೆ ಕೂಡಿ ಬರುತ್ತೆ, ಯಥೇಚ್ಛವಾದಂಥ ಲಾಭ ಗಳಿಸಬಹುದು ಈ ರೀತಿಯ ದೀಪಾರಾಧನೆ ಮಾಡಿದಾಗ. ದೀಪ ಪ್ರತಿಯೊಬ್ಬರಿಗೂ ಕೂಡ ಮನೆಯಲ್ಲಿ ಇರುವಂಥ ಕತ್ತಲನ್ನು, ಅಂಧಕಾರವನ್ನು ಓಡಿಸುತ್ತೆ, ಜ್ಞಾನವನ್ನು ಕೊಡುತ್ತೆ, ಬುದ್ಧಿಯನ್ನು ಕೊಡುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ದೀಪಾರಾಧನೆ ಮಾಡಿದಾಗ ಸಮಸ್ಯೆಗಳು ಜಾಸ್ತಿ ಕಾಡೋದಿಲ್ಲ. ಇದನ್ನು
ಇದನ್ನು ಸಾಧಾರಣವಾಗಿ ಮಾಡ್ಕೊಳ್ತಾ ಬಂದಾಗ ನಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮುಖ್ಯವಾಗಿ ಗಂಡ ಹೆಂಡತಿ ಸಂಬಂಧ ಅನ್ನುವಂಥದ್ದು ಉತ್ತಮವಾಗಿರುತ್ತೆ. ಆ ಮನೆಯಲ್ಲಿ ಯಜಮಾನರಿಗೆ ಮುಖ್ಯವಾಗಿ ಆದಾಯ ಜಾಸ್ತಿ ಆಗುತ್ತೆ. ಯಾಕಂದರೆ ದುಡಿತಾ ಇರುವಂಥವರು ಯಾರೇ ಆಗಿರಬಹುದು, ಅವರಿಗೆ ಮುಖ್ಯವಾಗಿ ಜಾಸ್ತಿ ಅಭಿವೃದ್ಧಿ ಆಗುತ್ತೆ. ಇನ್ನು ನಿಮ್ಮ ಮನೆಯ ಒಂದು ಬಾಗ್ಲತ್ರ ಹೊಸ್ತಿಲ ಹತ್ರ ಪ್ರದೋಷದ ಸಮಯದಲ್ಲಿ ಈ ವಸ್ತುಗಳನ್ನು, ಈಗ ತಿಳಿಸುವಂಥ ವಸ್ತುಗಳನ್ನು ನೀವು ಹಾಕಿ ಸುಡೋದ್ರಿಂದ ಲಾಭವನ್ನು ಕಾಣಬಹುದು. ಒಂದು ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೆ, ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ, ಸ್ವಲ್ಪ ಸಾಸಿವೆಯನ್ನು ಹಾಕಿ, ಲವಂಗಗಳು, ಏಲಕ್ಕಿ, ಇದು ಎಲ್ಲವೂ ಕೂಡ ಏನನ್ನು ಸೂಚಿಸುತ್ತೆ? ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ, ಸಾಲದ ಸಮಸ್ಯೆಗಳನ್ನು, ಇಷ್ಟಾರ್ಥಗಳನ್ನು ನೆರವೇರಿಸುತ್ತೆ. ಮನೆಯಲ್ಲಿರುವಂಥ ಸಂಬಂಧಗಳನ್ನು ಚೆನ್ನಾಗಿ ಇಡುತ್ತೆ. ನಾವು ಅಂದುಕೊಂಡಿರುವ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅನ್ನೋದಕ್ಕೆ ಒಳ್ಳೆ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಬೇಗ ನಾವು ಎಲ್ಲ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ, ಮುಖ್ಯವಾಗಿ ಮನೆಯ ಹೊರಗಡೆಯಿಂದ ಯಾರಾದರೂ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಅಳ್ತಾ ಇರ್ತಾರೆ ಅಂದರೆ ನಮಗೆ ಸಹಾಯ ಮಾಡೋದಿಲ್ಲ. ನಮ್ಮ ವಸ್ತುಗಳನ್ನು ಈ ಥರ ತಗೊಂಡಿದ್ದಾರೆ, ನಮ್ಮನ್ನು ಮೋಸ ಮಾಡಿದ್ದಾರೆ, ಈಗ ಚೆನ್ನಾಗಿದ್ದಾರೆ, ಈ ಥರ ಅವ್ರಿಗವರೇ ಅಂದ್ಕೊಂಡು ನಮ್ಮ ಬಗ್ಗೆ ಅವರು ಅಳ್ತಾ ಇದ್ದಾಗ ಅದು ನೆಗೆಟಿವ್ ರೂಪದಲ್ಲಿ ಕಾಡ್ತಾ ಇರುತ್ತೆ. ಅಂತಹವರು ತಪ್ಪದೇ ಇದನ್ನು ಮಾಡಿ. ಇನ್ನು ತುಂಬ ಸಾಲ ಇದೆ ಅಥವಾ ಬೇರೆ ಕೋರಿಕೆಗಳಿದೆ, ಅದನ್ನು ಬೇರೆಯವರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ನೋಡಿ. ಅಂತಹವರು ಬೇ ಲೀಫನ್ನು ತಗೊಳ್ಳಿ. ಬೇ ಲೀಫು ಪ್ರಕೃತಿಯಲ್ಲಿ ತುಂಬ ಮುಖ್ಯವಾಗಿ ಅದನ್ನು ನಾವು ಸಾಲಗಳಿಗೆ ಒಂದು ಪರಿಹಾರಕ್ಕಾಗಿ ತಗೊಳ್ಳುವಂಥದ್ದು. ಸಾಲವನ್ನು ತೀರಿಸೋದಕ್ಕೆ ಎಷ್ಟೋ ಜನ ಈಗ ಯಾರನ್ನ ಕೇಳಿದ್ರು ಸಾಲ ಮಾಡ್ಕೊಂಡಿದ್ದೀವಿ ಅಂತಲೇ ಹೇಳ್ತಾರೆ. ಅದನ್ನು ತೀರಿಸೋದಕ್ಕೆ ಒಂದು ಮಾರ್ಗ ಬೇಕು ಅನ್ನುವಂಥವರು ಈ ರೀತಿಯ ಬೇ ಲೀಫನ್ನು ತಗೊಳ್ಳಿ. ಅದರ ಮೇಲೆ ನೀವು ಕೋರಿಕೆಯನ್ನು ಬರೆದು, ಅಂದರೆ ಇಷ್ಟು ಸಾಲ ಇದೆ, ನಾವು ಸಾಲ ತೀರಿಸಬೇಕು ಅನ್ನುವಂಥವರು, ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮಗೆ ಬೇಕು ಅಂತ ಹೇಳಿದ್ರೆ ಅದನ್ನು ಬರ್ಕೊಳ್ಬಹುದು. ಮನೆ ಕಟ್ಟೋದಿದ್ರೆ ಅದನ್ನು ಬರ್ಕೊಳ್ಬಹುದು. ಬರೆದುಬಿಟ್ಟು ಕ್ಲೀನಾಗಿ ಇದನ್ನು ಸುಟ್ಟುಬಿಟ್ಟು ಆ ಒಂದು ಹ್ಯಾಶ್ ಲಾಸ್ಟಲ್ಲಿ ಉಳಿಯುತ್ತಲ್ವ, ಅದನ್ನು ತಗೊಂಡೋಗಿ ಗಾಳಿಯಲ್ಲಿ ಬಿಟ್ಬಿಡಿ. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ, ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ಇಷ್ಟ ದೇವರನ್ನು ಹೇಳ್ಕೊಳ್ತಾ ಈ ಪರಿಹಾರ ಮಾಡ್ಕೊಳ್ಳಿ. ಬೇಗ ನಿಮಗೆ ಒಂದು ಮಾರ್ಗವನ್ನು ಭಗವಂತನೇ ತೋರಿಸ್ಕೊಡ್ತಾನೆ. ಯಾಕಂದರೆ ನಾವು ಇಷ್ಟು ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಎಷ್ಟೋ ಲಾಭದಾಯಕವಾಗಿರುವಂಥದ್ದನ್ನು ಹಾಗೂ ನಮಗೆ ಒಳ್ಳೆಯ ಆಲೋಚನೆ, ಒಳ್ಳೆಯ ಆರೋಗ್ಯ ಬರುವಂತೆ ಮಾಡಿಕೊಡುತ್ತೆ. ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.